ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಾರಿ ಗೈಸ್, ಈ ವಿಡಿಯೋ ಲೇಟಾಗಿ ಬಂದಿದೆ. ನಂದು ಸ್ವಲ್ಪ ಬೇರೆ ಕೆಲಸ ಇತ್ತು, ಅದಕ್ಕಾಗಿ ನಾನು ಲೇಟ್ಗೆ ಹಾಕಿದ್ದೀನಿ ಈ ವಿಡಿಯೋ. ಇನ್ಮೇಲೆ ಕಂಟಿನ್ಯೂಸ್ ಆಗ್ತೀನಿ. ಹೇಗಿದ್ರೆ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ಸೊ ಇದು ಡೇ 3 ವ್ಲಾಗ್ ಬೊಮ್ಮನಹಳ್ಳಿಯಲ್ಲಿ. ಸೊ ನಾಳೆ ಹೋಗ್ತಾ ಇದ್ವಿ ನಾವು ಊರಿಗೆ. ಮತ್ತು ಇವತ್ತೇ ನೈಟ್ ನಾವು ಸಂಕ್ರಾಂತಿಗೆ ಸ್ಪೆಷಲಾಗಿ ಏನದು ಕರ್ಚಿಕಾಯಿ ಮಾಡಬೇಕಂತ ಅಂದ್ಕೊಂಡಿದ್ವಿ. ಸೊ ಅದು ಕೂಡ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಮತ್ತು ಇದು ಆ್ಯಕ್ಚುಲಿ 2 ಡೇಸ್ ವ್ಲಾಗ್ ಇದು. ಇವತ್ತಿಂದು ನಾಳೆ ಮಾರ್ನಿಂಗಿಂದು. ನಾಳೆ ಊರಿಗೆ ಹೋಗ್ತಾ ಇದ್ದೀನಿ. ಸೊ ಅದು ಇದು ಆ್ಯಡಪ್ ಆಗುತ್ತೆ. ಸೊ ಫುಲ್ ವಿಡಿಯೋ ನೋಡಿ, ಮಿಸ್ ಮಾಡಲಾರ್ದಂಗೆ ಚೆನ್ನಾಗಿರುತ್ತೆ ಈ ವ್ಲಾಗ್. ನಾನು ಮತ್ತು ನನ್ನ ಕಸಿನ್ ಹೊರಗೆ ಬಂದಿದ್ವಿ. ಮತ್ತು ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇತ್ತಂತ ಅದನ್ನು ನೋಡ್ಕೊಳಕ್ಕೆ ಹೋಗಿದ್ವಿ. ಸ್ವಲ್ಪ ಜಲ್ದಿನೇ ಬರಬೇಕಾಗಿತ್ತು. ನಾವು ಲೇಟ್ ಆಗಿಬಿಟ್ಟಿತ್ತು, 1:30 ಹಾಗೆ. ಫುಲ್ ಜನ ಕ್ಯೂ ಇತ್ತು. ಭಾಳ ಹೊತ್ತು ನಿಂದಿರ್ಬೇಕಾಗಿತ್ತು ನಮಗೆ, ಅಷ್ಟು ಕ್ಯೂ ಇತ್ತಲ್ಲಿ. ಮತ್ತು ನಮ್ಮ ಟರ್ನ್ ಬರೋ ಮಟ್ಟ ಭಾಳ ಹೊತ್ತು ವೆಯ್ಟ್ ಮಾಡಿದ್ವಿ ನಾವು. ಆಮೇಲೆ ಬರೋ ಅಷ್ಟೊತ್ತಿಗೆ 2 hours ಹಂಗೆ ಆಗಿಬಿಟ್ಟಿತ್ತು. ಆಮೇಲೆ ನಮಗೆ ಫುಲ್ ಹೊಟ್ಟೆ ಹಸ್ತಾ ಇದೆ ಅಂತ ನಾವು ಕಲ್ಲಂಗಡಿ ವಾಟರ್ ಮಿಲನ್ ತಿನ್ನೋಕೆ ಹೋಗಿದ್ವಿ, ನಾನು ನನ್ನ ಕಸಿನ್. ಬೆಳಿಗ್ಗೆ ಅನ್ನೋಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಮತ್ತು ಸಾಯಂಕಾಲ ನಾವು ಬ್ಯಾಂಕಿಂದ ಬರೋಷ್ಟೊತ್ತಿಗೆ ಒಂದು 5 o'clock 5:30 ಹಂಗೆ ಆಗಿಬಿಟ್ಟಿತ್ತು. ಕರ್ಚಿಕಾಯಿ ಮಾಡೋದು ಆವಾಗಲೇ ಸ್ಟಾರ್ಟ್ ಮಾಡಿದಾರಂತೆ, ಅದಕ್ಕೆ ನಾವು ಹೋಗ್ತಾ ಇದ್ವಿ. ನಾವು ಹೋಗೋಷ್ಟೊತ್ತಿಗೆ ಕತ್ಲಾಗ್ಬಿಟ್ಟಿತ್ತೆಲ್ಲ. ನಾನು ಮನೆಗೆ ಬರೋಷ್ಟೊತ್ತಿಗೆ ಕರ್ಚಿಕಾಯಿ ಮಾಡ್ತಾಯಿದ್ರು, ಆಗಲೇ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ನಾವು ಈ ಸತಿ ಸಂಕ್ರಾಂತಿ ಸ್ಪೆಷಲ್ ಕರ್ಚಿಕಾಯಿ ಮಾಡಿದ್ವಿ. ನೀವೇನು ಮಾಡಿದ್ದೀರಂತ ಕಮೆಂಟ್ ಮಾಡಿ ಹೇಳಿ. ಏನೇನು ಹಾಕಿ ಅತ್ತೆ ಇದ್ರೊಳಗೆ? ಪುಟಾಣಿ ಪೌಡ್ರ್ ಮಾಡ್ಕೊಂಡೀವಿ, ಬೆಲ್ಲನ ಪುಡಿ ಮಾಡಿ ಮಿಕ್ಸಿಗೆ ಹಾಕಿ, ಕೊಬ್ಬರಿ ತುರಿದು ಹಾಕಿ, ಎಳ್ಳು ಬಿಸಿ ಮಾಡಿ ಹಾಕಿ ನೋಡಿ. ತೋರ್ಸತ್ತೆ ತಡಿಯತ್ತೆ ಸ್ವಲ್ಪ ಚೆನ್ನಾಗಿತ್ತು. ಇದು ಸ್ವಲ್ಪ ನೀರು ಹಚ್ಚಿರ್ತೀವಲ್ಲ, ಸ್ವಲ್ಪ ಕೈಗೆ ಹಚ್ಕೊಂಡು ಇದು ಮಾಡಿದ್ರೆ ಅಂಟಲ್ಲ. ಹಬ್ಬಕ್ಕೆ ಸ್ಪೆಷಲ್ ಕರ್ಚಿಕಾಯಿ ಆಗಲಿ ಮತ್ತು ಏನಾರು ಮಾಡಬೇಕಂದ್ರೆ ಕಿಚನ್ ಮಾತ್ರ ನೀಟಾಗಂತೂ ಇರೋಂಗಿಲ್ಲ. ಯಾಕಂದರೆ ಅಷ್ಟೆಲ್ಲ ಹಿಟ್ಟು ಅದು ಇದು ಬಿಟ್ಬಿಡುತ್ತೆ ಅಲ್ವಾ. ಸೊ ನಮ್ಮದು ಕೂಡ ಹಂಗೆ ಆಗಿತ್ತು. ನಾವು ಬರೋಷ್ಟೊತ್ತಿಗೆ ಆಗಲೇ ಫ್ರೈ ಮಾಡ್ತಾಯಿದ್ರು. ಮತ್ತು ಅದು ಫ್ರೈ ಮಾಡಿನೇ ಎಲ್ಲನೂ ಆಯಿಲೆಲ್ಲ ಸ್ವಲ್ಪ ಬ್ಲ್ಯಾಕ್ ಆಗಿಬಿಟ್ಟಿತ್ತು. ನಮ್ಮ ಟೋಟಲ್ ಸಂಕ್ರಾಂತಿ ಸ್ವೀಟ್ಸ್ ಇವೆಲ್ಲ ಫ್ರೈ ಮಾಡಿಲ್ಲ. ನೆಕ್ಸ್ಟ್ ಇವಾಗ ಎಣ್ಣೆಯಲ್ಲಿ ಕರಿಬೇಕು. ಇದನ್ನು ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿದ್ದಾರೆ. ಸೊ ಸಂಕ್ರಾಂತಿಗೆ ಮಾಡಿರೋದು ಸ್ಪೆಷಲ್ ಇದು ಕರ್ಚಿಕಾಯಿ ನಮ್ಮದು. ಒಂದಿನ ಮುಂಚೆನೇ ಮಾಡಿದ್ದೀವಿ ನಾವು. ಸೊ ಇದರಲ್ಲಿ ನಮ್ಮ ಅತ್ತೆ, ನಮ್ಮ ದೊಡ್ಡಮ್ಮ, ನಮ್ಮ ಅಕ್ಕ ಎಲ್ಲರೂ ಮಾಡಿದ್ದಾರೆ. ನಾನು ಮಾಡಿಲ್ಲ ಅಷ್ಟೇ, ಜಸ್ಟ್ ತೋರಿಸ್ತಾ ಇದ್ದೀನಿ ಅವ್ರು ಮಾಡಿರೋದು. ಲೇಟ್ ಆಗಿಬಿಟ್ಟು ನಮ್ಮದೆಲ್ಲನೂ ಎಲ್ಲ ಮಾಡಿ
ಎಲ್ಲ ಆಗೋಷ್ಟೊತ್ತಿಗೆ ನಮ್ಮದು ಖರ್ಚಿಕಾಯಿ ಮಾಡೋಷ್ಟೊತ್ತಿಗೆ ಎಲ್ಲ ಲೇಟ್ ಆಗಿಬಿಡ್ತು. ಅದಕ್ಕೆ ನಾವೆಲ್ಲ ಟೈಮ್ 12:16 ಆಗಿದೆ. ಸೊ ಈಗ ಡೈರೆಕ್ಟ್ ಮಲ್ಕೋಬೇಕು, ಯಾಕಂದ್ರೆ ಫುಲ್ ಟೈಮ್ ಆಗಿದೆ. ಊಟ ಅಂತೂ 10:30 ಆಗಿಬಿಟ್ಟಿತ್ತು ನಮ್ಮದು. ಅದಕ್ಕೆ ಇನ್ನು ಮಕ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೆ. ಒಂದು ಸತಿ ಎಂಡಿಂಗ್ ವಿಡಿಯೋ ಮಾಡೋಣ ಈ ನೈಟಿಂದ ಅಂತ. ಸೊ ಈ ವಿಡಿಯೋ ನಾಳೆ ಬೆಳಿಗ್ಗೆ ಕಂಟಿನ್ಯೂ ಇರುತ್ತೆ. ನಾಳೆ ಬೆಳಿಗ್ಗೆ ಊರಿಗೆ ಹೋಗ್ತಾ ಇದ್ದೆ. ನಾಳೆ ಬೆಳಿಗ್ಗೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ. ಆ್ಯಂಡ್ ಬಾಯ್ ಗೈಸ್, ಗುಡ್ ನೈಟ್. ಹೇ ಗಾಯ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಿನ್ನೆ ನೈಟ್ ತೋರಿಸಿದ್ದೆ ಅಲ್ವಾ, ಸೊ ಮಾರ್ನಿಂಗ್ ಆಗಿದೆ. ಆ್ಯಂಡ್ ಇವತ್ತು ಸ್ಪೆಷಲ್ ಡೇ. ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹ್ಯಾಪಿ ಮಕರ ಸಂಕ್ರಾಂತಿ. ಸೊ ನಾವೆಲ್ಲರೂ ಕಸಿನ್ಸ್ ಎಲ್ಲ ಸೇರಿ ರಂಗೋಲಿ ಹಾಕಿದ್ವಿ. ಅಂದರೆ ರಂಗೋಲಿ ನಮ್ಮ ದೊಡ್ಡಮ್ಮ ಹಾಕಿದ್ರು, ನಾವು ಜಸ್ಟ್ ಕಲರ್ ತುಂಬಿದ್ವಿ ಅದಕ್ಕೆ. ಸೊ ಸ್ವಲ್ಪ ಸೌಂಡ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇವತ್ತಿನ ಸ್ಪೆಷಲ್ ಡೇ ನಂದು ಬರೀ ಟ್ರಾವೆಲಿಂಗ್ ಆಗುತ್ತೆ. ನಾನೇನು ನಿಮಗೆ ತೋರ್ಸೋಕ್ಕಾಗಲ್ಲ ಏನೇನು ನಾವು ಇದು ಮಾಡಿದ್ದಾರೆ ಅಂದರೆ ಪೂಜೆ ಆಗಲಿ ಏನಾರಾಗಲಿ. ಸೊ ಇವತ್ತು ಧಾರವಾಡಿಗೆ ಹೋಗಬೇಕು, ಬೊಮ್ಮನಹಳ್ಳಿ ಹತ್ರ. ಫಸ್ಟ್ ಬೊಮ್ಮನಹಳ್ಳಿ ಹತ್ರ ಹೊಸಪೇಟೆಗೆ ಹೋಗಿ ಅಲ್ಲಿಂದ ಬಸ್ ಹತ್ಬೇಕು ನಾವು. ಸೊ ಇನ್ನೂ ಬಿಡ್ಬೇಕು ಇನ್ನು ಸ್ವಲ್ಪ ಹೊತ್ತಿಗೆ. ಹೋದ ವಿಡಿಯೋಲಿ ನಾನು ನಿಮಗೆ ತೋರಿಸಿದೆ ಅಲ್ವಾ, ನಮ್ಮ ಅತ್ತೆ ಮಗ ಅವರು ಮಾಲೆ ಹಾಕಿದ್ರು ಅಯ್ಯಪ್ಪ ಸ್ವಾಮಿದಂತ. ಇನ್ನೂ ಯಾರು ನೋಡಿಲ್ಲ ಹೋಗಿ ನೋಡಿ. ಸೊ ಅವರು ಅಲ್ಲಿರೋ ಒಂದು ಕ್ಲಿಪ್ ಸೆಂಡ್ ಮಾಡಿದ್ರು. ಸೊ ಆ ಕ್ಲಿಪ್ಪನ್ನ ನಿಮಗೆ ತೋರಿಸ್ತೀನಿ. ಅದು ಒಂದೇ ಕ್ಲಿಪ್ ಇರೋದು. ಆಮೇಲೆ ಏನೇನು ಬಂದಮೇಲೆ ಏನೇನು ಮಾಡಿದ್ದಾರೆ ಅದನ್ನೆಲ್ಲ ತೋರಿಸ್ತೀನಿ. ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡು ಶಬರಿಗೆ ಹೋಗಿ ಬರ್ತಾರಲ್ವಾ, ಅವರು ಬಂದ್ಮೇಲೆ ಮಾಲೆ ಬಿಚ್ಚಿದಾದ್ಮೇಲೆ ಈ ಪೂಜೆ ಮಾಡ್ತಾರೆ, ಅಯ್ಯಪ್ಪ ಕಳ್ಸೋ ಪೂಜೆ ಅಂತ. ಅದಕ್ಕೆ ಇರುಮುಡಿ ಏನಿರುತ್ತೆ ಅಲ್ವಾ, ಅದ್ರೊಳಗೇನೋ ಅಕ್ಕಿ ಮತ್ತೆ ಕಾಯಿ, ತುಪ್ಪದ ಕಾಯಿ, ಇವ್ರ ಗ್ರೂಪ್ ಅನ್ನೋದು ಇರ್ತೈತಿ ಅಲ್ವಾ. ಸೊ ಒಂದ್ ಪಾತ್ರೆ ಒಳಗೆ ಹಾಕೊಂಡು ಎಲ್ಲಾರು ಅಲ್ಲಿ ಅಯ್ಯಪ್ಪ ಸ್ವಾಮಿಂದ್ರ ಲೈಕ್ ಶಬರಿಯಿಂದ ತರ್ತಾರೆ ಇದನ್ನ. ಮತ್ತೆ ಇದು ತಂದಿರೋ ಅಕ್ಕಿ ಮತ್ತೆ ತುಪ್ಪ ಇಂದ್ರ ಅನ್ನ ಮತ್ತೆ ಸ್ವೀಟ್ ಮಾಡ್ಬೇಕಂತೆ, ಸ್ವಲ್ಪ ಉಳಿಸ್ಬಾರ್ದಂತೆ. ಆ ಪ್ರಸಾದನ್ನ ಒಂದು 5 ಮಂದಿ ಮಕ್ಕಳನ್ನ ಮನೆ ಕರ್ಕೊಂಬಂದು ಪಾದ ಪೂಜೆ ಮಾಡಿ ಅವ್ರಿಗೆ ಇಡ್ಬೇಕಂತೆ ಅದನ್ನ. ಸೊ ಇಲ್ಲಿ ಬಂದ್ಬಿಟ್ಟು ನಮ್ಮೆಲ್ಲರ ಫೇವ್ರೆಟ್ ಪ್ರಸಾದ, ಪರ್ಸ್ನಲಿ ನನ್ನ ಫೇವ್ರೆಟ್ ಪ್ರಸಾದ ಅಯ್ಯಪ್ಪ ಸ್ವಾಮಿ ಪ್ರಸಾದ. ಮತ್ತೆ ಹಲ್ವಾ ಮತ್ತೆ ಎಲ್ಲಾನು ಹಲವಾರು ಪ್ರಸಾದನ ಮತ್ತೆ ತಾಯತ್ಗಳನ್ನ ಎಲ್ಲಾನು ಪ್ಯಾಕ್ ಮಾಡಿಟ್ಟಿದ್ರು ಕೊಡಕ್ಕೆ. ಇಷ್ಟೆಲ್ಲ ತೋರಿಸ್ತಾ ಮತ್ತೆ ಹೇಳ್ತಾ ಈ ವ್ಲಾಗನ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ಬಾಯ್ ಗಾಯ್ಸ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.